ಉತ್ತರಾಖಂಡದ ಅಂಕಿತಾ ಭಂಡಾರಿ ನಿಗೂಢ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಮಾಜಿ ಸಚಿವನ ಪುತ್ರ ಸೇರಿ ಮೂವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಪುಲ್ಕಿತ್ ಆರ್ಯ, ಸೌರಭ್ ಭಾಸ್ಕರ್, ಅಂಕಿತ್ ಗುಪ್ತಾ ಅಪರಾಧಿಗಳಾಗಿದ್ದಾರೆ. ಇದರಲ್ಲಿ ಐತಿಹಾಸಿಕ ತೀರ್ಪನ್ನು ಕೊಟ್ಟಿರೋದು ಉತ್ತರಾಖಂಡದ ಕೊಟ್ಟಾರ್ ನ್ಯಾಯಾಲಯ. ಅಂಕಿತಾ ಕುಟುಂಬಕ್ಕೆ 4 ಲಕ್ಷ ಪರಿಹಾರ ಕೊಡಬೇಕು ಅಂತ ಕೂಡ ಸೂಚನೆ ಹೋಗಿದೆ. 3 ವರ್ಷಗಳ ಬಳಿಕ ಅಂಕಿತಾ ಭಂಡಾರಿ ಸಾವಿಗೆ ನ್ಯಾಯ ಸಿಕ್ಕಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ದೇಶದಾದ್ಯಂತ ಹೋರಾಟ ನಡೆದಿತ್ತು. ಪುಲ್ಕಿತ್ ಬಿಜೆಪಿಯ ಉಚ್ಚಾಟಿತ ನಾಯಕ ವಿನೋದ್ ಆರ್ಯ ಮಗ. 2021ರಲ್ಲಿ ತ್ರಿವೇಂದ್ರ ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿದ್ದು ಇದೇ ವಿನೋದ್. ಘಟನೆ ಹಿನ್ನೆಲೆ ಏನು ಅಂತ ನೋಡಿದ್ರೆ, ವನತಾರ ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಅಂಕಿತಾ. ಬಿಜೆಪಿ ನಾಯಕನ ಮಗ ಪುಲ್ಕಿತ್ ಒಡೆತನದ ರೆಸಾರ್ಟ್ ಆಗಿತ್ತು ಇದು. 2022ರಲ್ಲಿ ಸೆಪ್ಟೆಂಬರ್ 18ರಂದು ಇದೇ ಯುವತಿ ನಿಗೂಢವಾಗಿ ನಾಪತ್ತೆಯಾಗಿದ್ದಳು. ನಂತರ ಚಿಲ್ಲಾ ಕಾಲುವೆಯಲ್ಲಿ ಅಂಕಿತಾ ಡೆಡ್ ಬಾಡಿ ಸಿಕ್ಕಿರುತ್ತೆ. ಕೊಲೆ ಕಾರಣ ಏನು ಅಂತ ನೋಡಿದ್ರೆ, ರೆಸಾರ್ಟ್ಗೆ ಬರ್ತಕ್ಕಂಥ ಅತಿಥಿಗಳಿಗೆ ವಿಶೇಷ ಸೇವೆ ಕೊಡಬೇಕು ಅಂತ ಪುಲ್ಕಿತ್ ಒತ್ತಡ ಹಾಕ್ತಾ ಇದ್ದ. ಇದಕ್ಕೆ ಅಂಕಿತಾ ಭಂಡಾರಿಯಿಂದ ತೀವ್ರ ವಿರೋಧ ಇತ್ತು. ರೆಸಾರ್ಟ್ನಲ್ಲಿ ಅಕ್ರಮ ಚಟುವಟಿಕೆಗಳನ್ನು ಬಯಲಿಗೆಳೆಯುವುದಾಗಿ ಅಂಕಿತಾ ಹೇಳಿದ್ದಳು. ಇದರಿಂದ ಕೋಪಗೊಂಡಂಥ ಪುಲ್ಕಿತ್ ಆರ್ಯ ಇಬ್ಬರು ಸಿಬ್ಬಂದಿ ಜೊತೆ ಸೇರಿಕೊಂಡು ನಾಲೆಗೆ ತಳ್ಳಿ ಕೊಲೆ ಮಾಡಿದ್ದ. 97 ಸಾಕ್ಷಿಗಳ ಪೈಕಿ 47 ಮಂದಿ ಕೋರ್ಟ್ಗೆ ಹಾಜರಾಗಿ ಸಾಕ್ಷ್ಯ ಹೇಳಿದರು. ತನಿಖೆ ನಡೆಸಿದ್ದು SIT 500 ಪುಟಗಳ ಚಾರ್ಜ್ ಶೀಟನ್ನು ಹಾಕಿತ್ತು. ಹಾಗಾಗಿ ಇದೀಗ ಇವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ.